ರಾಜ್ಯ ಕಾಂಗ್ರೆಸ್ನಲ್ಲಿ ಕೋಲಾಹಲವೇ ಶುರುವಾಗಿದೆ. ಒಂದು ಕಡೆ ಮಂತ್ರಿ ಸ್ಥಾನ ಕೈತಪ್ಪಿದ್ದಕ್ಕೆ ಶಾಸಕರ ಬೆಂಬಲಿಗರು ಆಕ್ರೋಶ ಅಸಹನೆಯನ್ನ ಹೊರಹಾಕ್ತಿದ್ದಾರೆ. ಮತ್ತೊಂದು ಕಡೆ ಮಂತ್ರಿಗಿರಿ ನೀಡಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಹಾಗಾದ್ರೆ ಏನಿ ಚರ್ಚೆ ಅಂತೀರಾ? ಇಲ್ಲಿದೆ ನೋಡಿ ರಿಪೋರ್ಟ್. ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಮಿನಿಸ್ಟರ್ ಮಾಡಿಬಿಟ್ಟು ಅವರಿಗೆ ಕ್ಲೀನ್ ಚೀಟಿಯನ್ನ ಕೊಡ್ತಾ ಇದ್ದಾರೆ. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಸದನ ನಡೆಯಕ್ಕೂ ಕೊಡಬಾರದು. ಮಂತ್ರಿಗಿರಿ ಮುಖ್ಯಮಂತ್ರಿ ಡಿಕೆ ಸಂಪುಟ ವಿಸ್ತರಣೆಯ ಬಳಿಕ ಅತಿ ಹೆಚ್ಚು ಚರ್ಚೆಯಲ್ಲಿ ಇರೋದು ಮಂತ್ರಿ ಪಟ್ಟ. ತಮ್ಮ ನಾಯಕರಿಗೆ ಮಂತ್ರಿ ಸ್ಥಾನ ನೀಡಿಲ್ಲ ಅಂತ ಬೆಂಬಲಿಗರು ಬೀದಿಗಿಳಿಯುತ್ತಿದ್ದಾರೆ. ದೆಹಲಿಯ ವರಿಷ್ಠರು ಸಿಎಂ ಡಿಕೆ, ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ವಿರುದ್ಧ ಅಸಮಾಧಾನ ಹೊರಹಾಕ್ತಿದ್ದಾರೆ. ಇದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಳ್ಳಾರಿ ಗ್ರಾಮಾಂತರ ಕ್ಷೇತ್ರದ ಶಾಸಕ ಬಿ ನಾಗೇಂದ್ರಗೆ ಮಂತ್ರಿ ಸ್ಥಾನ ನೀಡಿರುವುದಕ್ಕೆ ಕೇಸರಿ ಪಡೆ ಆಕ್ಷೇಪ ವ್ಯಕ್ತಪಡಿಸಿದೆ. ಬಿ ನಾಗೇಂದ್ರಗೆ ಮಂತ್ರಿ ಸ್ಥಾನ ನೀಡಿದ್ದಕ್ಕೆ ಕೇಸರಿ ಪಡೆ ಕಹಳೆ. ರಾಜೀನಾಮೆಗೆ ಬಿಜೆಪಿ ಆಗ್ರಹ, ಸದನದಲ್ಲೂ ಹೋರಾಟಕ್ಕೆ ಸಜ್ಜು. ವಾಲ್ಮೀಕಿ ನಿಗಮದಲ್ಲಿ ಭ್ರಷ್ಟಾಚಾರ ಆರೋಪ ಹೊತ್ತಿರುವ ಬಿ ನಾಗೇಂದ್ರ ವಿರುದ್ಧ ಬಿಜೆಪಿ ಗಂಭೀರ ಆರೋಪಗಳನ್ನ ಮಾಡಿದೆ. ನ್ಯಾಯಾಲಯದ ಆದೇಶ ಮೀರಿ ಮಂತ್ರಿಗಿರಿಗಾಗಿ ನಾಗೇಂದ್ರ ಎರಡೆರಡು ಬಾರಿ ದೆಹಲಿಗೆ ಹೋಗಿದ್ದಾರೆಂದು ಛಲವಾದಿ ನಾರಾಯಣಸ್ವಾಮಿ ಹೇಳಿದರೆ, ಸಚಿವ ನಾಗೇಂದ್ರ ಕೋರ್ಟ್ನಲ್ಲೇ ಉತ್ತರಿಸುತ್ತಾರೆಂದು ಕಾಂಗ್ರೆಸ್ಸಿಗರು ಕೌಂಟರ್ ಕೊಟ್ಟಿದ್ದಾರೆ. ಕೋರ್ಟ್ನಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ಅವರು ಕರ್ನಾಟಕದಿಂದ ಹೊರಗಡೆ ಹೋಗಬಾರದು ಅಂತಕ್ಕಂತ ಆದೇಶ ಇದ್ರೂ ಕೂಡ ನಾಗೇಂದ್ರ ಅವರು ಎರಡು ಬಾರಿ ಅದನ್ನ ಧಿಕ್ಕರಿಸಿ, ಕೋರ್ಟಿನ ಆದೇಶವನ್ನು ಧಿಕ್ಕರಿಸಿ ದೆಹಲಿಗೆ ಹೋಗಿರ್ತಕ್ಕಂಥದ್ದು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಈಗ ವಿಜೃಂಭಿಸಿದೆ. ಈ ಕಾರಣದಿಂದ ಅವರ ಮೇಲೆ ಶಿಸ್ತಿನ ಕಾನೂನು ಕ್ರಮ ಆಗಬೇಕು. ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿದೆ. ಅವರ ಕೇಸು ಇನ್ನೂ ಪೆಂಡಿಂಗ್ ಇರುವಾಗ ಈ ಸರ್ಕಾರ ಅವರನ್ನು ಮಂತ್ರಿ ಮಾಡಿರ್ತಕ್ಕಂಥದ್ದೇ ಅಪರಾಧ, ತಪ್ಪು. ಈಗಿದ್ರೂ ಕೂಡ ಮಾಡಿದ್ದಾರೆ. ತಕ್ಷಣ ಅವರ ರಾಜೀನಾಮೆ ಮಾನ್ಯ ಮುಖ್ಯಮಂತ್ರಿಗಳು ಪಡೆಯಲೇಬೇಕು. ಇಲ್ಲ ಅಂತಂದ್ರೆ ರಾಜ್ಯಾದ್ಯಂತ ದೊಡ್ಡ ಹೋರಾಟ ಆಗುತ್ತೆ. ನೋಡಿ, ಐಟಿ, ಇಡಿ, CBI ಇವೆಲ್ಲಾನು ಕೂಡ ತೊಂದರೆ ಕೊಡಕ್ಕೆ ತಾನೇ ಸಾಕಿರೋದು ಇವರೆಲ್ಲರೂ. ಕೇಂದ್ರ ಸರ್ಕಾರದವರು ಕೊಡ್ಲಿ, ಅದೇನಿದೆ ನಾಗೇಂದ್ರ ಅವರು ಎದುರಿಸ್ತಾರೆ. ಏನಿದೆ, ನಾವು ಲೀಗಲಿನೇ ಹೋಗ್ಬೇಕಲ್ಲ. ಮಾಧ್ಯಮದಲ್ಲಿ ಬಂದು ನಾನಾಗಲಿ ನಾಗೇಂದ್ರ ಅವ್ರು ಮಾತಾಡೋದ್ರಾಗಲಿ ಏನು ಪ್ರಯೋಜನ ಇಲ್ಲ. ಅದು ಅವರಲ್ಲಿ ಅವ್ರು ಕೋರ್ಟ್ ನೋಟಿಸ್ ಕೊಡ್ತಾ ಇದ್ರೆ ಅದು ಕೋರ್ಟ್ನಲ್ಲೇ ಉತ್ತರ ಕೊಡ್ತಾರೆ. ನನಗೆ ಗೊತ್ತಿರಲಿಲ್ಲ ಕೋರ್ಟಿಂದ ಆ ರೀತಿ ಆದೇಶ ಇದೆ ಅಂತ ಹೇಳಿ. ಆ ಥರ ಇದ್ದರೆ ಕಾನೂನು ತೊಡಕೇನಾದರೂ ಇದ್ದರೆ ಅದನ್ನು ಅವರು ಲಾಯರ್ಗಳ ಹತ್ರ ಕನ್ಸಲ್ಟ್ ಮಾಡಿ ಅದನ್ನು ಹೇಗೆ ನಿವಾರಿಸ್ಕೊಳ್ಬೇಕು ಅದು ನಿವಾರಿಸ್ಕೊಳ್ಳೋಂಥ ಕೆಲಸ ಮಾಡ್ತಾರೆ. ಹೋಗಬಾರ್ದಾಗಿತ್ತು, ಬಹುಶಃ ಅವ್ರಿಗೆ ಗೊತ್ತಾಗಿಲ್ಲ ಅನಿಸುತ್ತೆ, ಓವರ್ ಸೈಟ್ ಆಗಿದೆ. ಬಟ್ ಅವ್ರು ಲಾಯರ್ಗಳ ಜೊತೆ ಕನ್ಸಲ್ಟ್ ಮಾಡಿ ಅದಕ್ಕೆ ಕಾನೂನಾತ್ಮಕ ಏನು ಕ್ರಮ ತಗೊಳ್ತಾರೆ. ಇನ್ನು ವಿಜೇಂದ್ರ ಮಾತನಾಡಿ, ಸಂಪುಟದಿಂದ ನಾಗೇಂದ್ರರನ್ನ ಕೈ ಬಿಡಬೇಕೆಂದು ಹೇಳಿದರೆ ಭ್ರಷ್ಟಾಚಾರ ಮಾಡಿದ ನಾಗೇಂದ್ರರನ್ನ ಮಂತ್ರಿ ಮಾಡಿದ್ದಾರೆಂದು ಶ್ರೀರಾಮುಲು ಕಿಡಿಕಾರಿದ್ದಾರೆ. ನಾಗೇಂದ್ರ ಅವರ ವಿರುದ್ಧ ಬಹಳ ಗಂಭೀರವಾಗಿರ್ತಕ್ಕಂಥ ಆರೋಪ ಇದೆ. ಇವತ್ತು ಚಾರ್ಜ್ ಶೀಟ್ ಕೂಡ ಅವ್ರ ವಿರುದ್ಧ ಫೈಲ್ ಆಗಿರುವಂತದ್ದು. ಯಾವ ಪರಿಶಿಷ್ಟ ಪಂಗಡದ ಮಕ್ಕಳ ಅಭಿವೃದ್ಧಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಕೊಳ್ಳೆ ಹೊಡೆದಿರ್ತಕ್ಕಂಥ ವ್ಯಕ್ತಿಯನ್ನ ಮತ್ತೆ ಸಚಿವರನ್ನಾಗಿ ಮಾಡಿರ್ತಕ್ಕಂಥದ್ದನ್ನ ಭಾರತೀಯ ಜನತಾ ಪಾರ್ಟಿ ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲೂ ಕೂಡ ನಾಡಿದ್ದು ಸದನ ಕೂಡ ಪ್ರಾರಂಭ ಆಗ್ತದೆ, ಅಲ್ಲೂ ಕೂಡ ಹೋರಾಟವನ್ನು ಮುಂದುವರಿಸ್ತೇವೆ. ಯಾವುದೇ ಕಾರಣಕ್ಕೂ ಅವರು ಸಚಿವ ಸಂಪುಟದಿಂದ ಅವ್ರನ್ನ ಕೈ ಬಿಡಬೇಕು. ಈ ನಿಟ್ಟಿನ ಹೋರಾಟವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ನಾಗೇಂದ್ರ ಅವರೇ, ತಾವು ನೈತಿಕತೆ ಇದ್ರೆ, ಈ ದಲಿತರ ಬಗ್ಗೆ ನಿನ್ ಗೌರವ ಇದ್ರೆ, ದಲಿತರ ಹಣವನ್ನು ತಗೊಂಡು ಇವತ್ತು ಪುನಃ ಮಂತ್ರಿ ಸ್ಥಾನವನ್ನು ಪಡ್ಕೊಂಡಿದ್ದಲ್ಲ, ನಿನ್ನ ಆತ್ಮಸಾಕ್ಷಿತರಿಗಿನ ನೀವು ಕೂಡಲೇ ರಾಜೀನಾಮೆಯನ್ನು ಕೊಡ್ಬೇಕನ್ನಂತ ಒತ್ತಾಯ ಮಾಡ್ತೀನಿ. ನಾನು ಸಾಕಷ್ಟು ಹಿರಿಯ ಶಾಸಕರು ಎಲ್ಲರಿಗೂ ಒತ್ತಾಯ ಮಾಡ್ತೀನಿ. ಎಲ್ಲಿ ತನಕ ಕೂಡ ನಾಗೇಂದ್ರ ಅವರು ರಾಜೀನಾಮೆ ಕೊಡಲ್ಲನೋ ಅಲ್ಲಿ ತನಕ ಸದನ ನಡೆಯಕ್ಕೂ ಕೊಡಬಾರದು. ಮೊದಲನೇ ಅಜೆಂಡನೇ ಇವತ್ತು ನಾಗೇಂದ್ರ ಅವರನ್ನ ರಾಜೀನಾಮೆಯನ್ನು ಕೊಡಬೇಕು ಅನ್ನಂತ ಒತ್ತಾಯವನ್ನು ಮಾಡಬೇಕು. ಅಂತ ಭ್ರಷ್ಟರು ಈ ರಾಜ್ಯಕ್ಕೆ ಮಂತ್ರಿಗಳಾಗಿ ಮತ್ತೆ ಬರಬಾರದು. ನಾಗೇಂದ್ರ ಅವರಿಗೆ ಚಾರ್ಜ್ ಶೀಟ್ ಆಗಿರ್ತಕ್ಕಂಥದ್ದು ನಾಡಿಗೆ ಗೊತ್ತು. ಇವರು ಮಿನಿಸ್ಟರ್ ಮಾಡಿಬಿಟ್ಟು ಅವರಿಗೆ ಕ್ಲೀನ್ ಚೀಟಿಯನ್ನು ಕೊಡ್ತಾ ಇದ್ದಾರೆ. ಆದರೆ ಕರ್ನಾಟಕ ಎಲ್ಲರಿಗೂ ಕೂಡ ಗೊತ್ತು, ನಾಗೇಂದ್ರ ಅವರನ್ನು ಮತ್ತೆ ವಾಪಸ್ ಮಂತ್ರಿಯನ್ನಾಗಿ ಮಾಡಿದ್ದಕ್ಕೆ ಕಾಂಗ್ರೆಸ್ನಲ್ಲೂ ಅಸಮಾಧಾನ ಇದೆ. ನಾವಂತೂ ಒಪ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾಗೇಂದ್ರ ಅವ್ರನ್ನ ತೆಗಿಲೇಬೇಕು, ಅವರ ರಾಜೀನಾಮೆಯನ್ನು ಕೊಡಲೇಬೇಕು. ನಮ್ಮದು ಹೋರಾಟ ಇದೆ.
ಒಂದು ಕಡೆ ಮಂತ್ರಿ ಸ್ಥಾನ ಕೈತಪ್ಪಿದ ಶಾಸಕರು ಅಸಮಾಧಾನ, ಆಕ್ರೋಶ ಹೊರಹಾಕ್ತಿದ್ದಾರೆ. ಇಂಥ ಹೊತ್ತಲ್ಲೇ ವಿಪಕ್ಷ ಬಿಜೆಪಿ ನಾಯಕರು ನಾಗೇಂದ್ರಗೆ ಮಂತ್ರಿಗಿರಿ ಕೊಟ್ಟಿದ್ದನ್ನ ಪ್ರಶ್ನಿಸುತ್ತಿದ್ದಾರೆ. ರಾಜೀನಾಮೆ ನೀಡುವಂತೆಯೂ ಆಗ್ರಹಿಸುತ್ತಿದ್ದಾರೆ. ಆದರೆ ನಾಗೇಂದ್ರ ನಡೆ ಏನಾಗಿರುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, TV9.